ಕಾಂಗ್ರೆಸ್ನಲ್ಲಿ ಸಿಎಂ ಬದಲಾವಣೆಯಾಗಬೇಕು, ಅದ್ರ ಜೊತೆಗೆ ಕುರ್ಚಿಗಾಗಿ ಕಾದಾಟ ಕೂಡ ಕೇಳಿ ಬರ್ತಾ ಇದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ದೆಹಲಿಗೆ ಹೊರಡುವ ಮುನ್ನ ಡಿಕೆ ಶಿವಕುಮಾರ್ ಯಾಕೆ ಮಾಡಿದ್ದಾರೆ, ನಾವು ಹೋಗ್ತಾ ಇದ್ದೀವಿ, ಹೈ ಟೈಮ್ ಕೊಟ್ರೆ ಭೇಟಿ ಆಗ್ತೀವಿ, ಅವರು ಫ್ರೀ ಇದ್ದಾಗ ಟೈಮ್ ಕೊಟ್ರೆ ಮೀಟ್ ಮಾಡ್ತೀವಿ ಅಂತ ಹೇಳ್ಕೊಂಡಿದ್ದಾರೆ. ರಾಹುಲ್ ಜೊತೆ ಮಾತುಕತೆ ವಿಚಾರಕ್ಕೆ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿರೋದು ಈ ರೀತಿ. ರಣದೀಪ್ ಸುರ್ಜೇವಾಲಾ ಜೊತೆ ಮಾತುಕತೆ ಇದೆ, ಅದು ಪಕ್ಷ ಸಂಘಟನೆ ವಿಚಾರಕ್ಕೆ ಸಂಬಂಧಪಟ್ಟ ಸಭೆ. ಹಾಗಾಗಿ ದೆಹಲಿಗೆ ಹೊರಡುವ ಮುನ್ನ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿರೋದು. ಈಗಾಗಲೇ ಶಾಸಕರನ್ನ ಸೇರಿದಂತೆ ಸಚಿವರನ್ನ ಸೇರಿ ಏನು ಪ್ರಾಬ್ಲಮ್ ಆಗ್ತಾ ಇರೋದು, ಇನ್ಫ್ಯಾಕ್ಟ್ ಹೇಳಬೇಕು ಅಂತ ಹೇಳಿದ್ರೆ ಸುಮಾರು ದಕ್ಷಿಣ ಕರ್ನಾಟಕ ಸೇರಿದಂತೆ ಉತ್ತರ ಕರ್ನಾಟಕದ MLAಗಳನ್ನ ಒಟ್ಟಿಗೆ ಸೇರಿಸಿ ಹೇಳ್ಬೇಕು ಅಂದ್ರೆ ಅರ್ಧ ಗಂಟೆ 40 ನಿಮಿಷಗಳ ಕಾಲ ಸಮಸ್ಯೆ ಏನಿದೆ ಅಂತ 1 to 1 ನೇರವಾಗಿ ಕೂತ್ಕೊಂಡು ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಪಾಯಿಂಟ್ ಎಲ್ಲವನ್ನ ಕೂಡ ಪಾಯಿಂಟ್ ಮಾಡ್ಕೊಳ್ತಾ ಇದ್ದಾರೆ, ನೋಟ್ ಮಾಡ್ಕೊಳ್ತಾ ಇದ್ದಾರೆ. ಹಾಗಾಗಿ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರ ಮೊದಲೇ ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ಗೆ ತೆರಳ್ತಾ ಇದ್ದಾರೆ. ಹಾಗಾಗಿ ಕ್ವಶನ್ ಕೇಳಿದ್ದಾರೆ, ಏನಂತ, ಯಾವ ವಿಚಾರಕ್ಕೆ ಹೋಗ್ತಾ ಇರೋದು, ಏನಾದರೂ ಕುರ್ಚಿ ಕಾಳಗಕ್ಕೆ ಸಂಬಂಧಪಟ್ಟಂತ ವಿಚಾರನ ಅಂತ. ಅದಕ್ಕೆ ಅವ್ರು ಹೇಳಿರೋದು, ಸ್ಪಷ್ಟಪಡಿಸಿರೋದು, ರಣದೀಪ್ ಸುರ್ಜೇವಾಲಾ ಜೊತೆ ಮಾತುಕತೆ ಇದೆ. ಯಾವ ವಿಚಾರಕ್ಕೆ? ಕೆಲವೊಂದಷ್ಟು ಪಕ್ಷಕ್ಕೆ ಸಂಬಂಧಪಟ್ಟಂತೆ ಡ್ಯಾಮೇಜ್ ಆಗ್ತಾ ಇದೆ, ಅದ್ರ ಜೊತೆಗೆ ಪಕ್ಷವನ್ನ ಬಲವರ್ಧನೆ ಮಾಡಬೇಕು, ಮುಂದಿನ ಎಲೆಕ್ಷನ್ ಅನ್ನ ಗಮನದಲ್ಲಿಟ್ಕೊಂಡು ಅದ್ರ ಜೊತೆಗೆ ಪಕ್ಷವನ್ನ ಸಂಘಟನೆ ಮಾಡಬೇಕು. ಹಾಗಾಗಿ ಅದಕ್ಕೆ ಸಂಬಂಧಪಟ್ಟಂತಹ ಸಭೆ. ಹಾಗಾಗಿ ದೆಹಲಿಗೆ ಹೊರಡುವ ಮುನ್ನ ಡಿಕೆ ಶಿವಕುಮಾರ್ ರಿಯಾಕ್ಟ್ ಮಾಡಿರುವಂತ ಬಗೆ ಇದು. ನಾವು ಹೋಗ್ತಾ ಇದೀವಿ, ಟೈಮ್ ಕೊಟ್ರೆ, ಇನ್ ಕೇಸ್ ಟೈಮ್ ಕೊಟ್ರೆ ಹೈಕಮಾಂಡ್ ಜೊತೆ ಮಾತನಾಡ್ತೀವಿ ಅಂತ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಅವರ ಜೊತೆ ಪ್ರತ್ಯೇಕ ನೋಡಿ, ನಾವು ಹೋದಾಗ ಹೋಗ್ತಾ ಇರ್ತೀವಿ, ಅವ್ರು ಫ್ರೀ ಇದ್ದಾಗ ಟೈಮ್ ಕೊಟ್ಟರೆ ಭೇಟಿ ಮಾಡ್ತಾರೆ. ಸಿಎಂ ಅವರು ಮತ್ತೆ ಸುರ್ಜೇವಾಲಾ ಅವ್ರ ಜೊತೆ 10ನೇ ತಾರೀಕು ಮುಂದೆ ಸಿಎಂ ಅದಿದೆ, ಅದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಕೆಲವು ತೀರ್ಮಾನಗಳು. ರಾಹುಲ್ ಗಾಂಧಿ ಅವರ ಜೊತೆ ಪ್ರತ್ಯೇಕ ನೋಡಿ, ನಾವು ಹೋದಾಗ ಹೋಗ್ತಾ ಇರ್ತೀವಿ, ಅವ್ರು ಫ್ರೀ ಇದ್ದಾಗ ಟೈಮ್ ಕೊಟ್ಟರೆ ಭೇಟಿ ಮಾಡ್ತಾರೆ. ಸಿಎಂ ಅವರು ಮತ್ತೆ ಸುರ್ಜೇವಾಲಾ ಮುಂದೆ ಸಿಎಂ ಅದಿದೆ, ಅದು ಪಕ್ಷದ ಸಂಘಟನೆ ವಿಚಾರದಲ್ಲಿ ಕೆಲವು ತೀರ್ಮಾನ.